ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮನೆ ಹಿಂದಿರೋ ಈ ಗುಡ್ಡದ ಮೇಲೆ ಹೋಗ್ತಾ ಇದ್ದೀವಿ. ಈ ಗುಡ್ಡ ಮೊದಲು ಹೀಗಿರ್ಲಿಲ್ಲ. ಇಲ್ಲಿ ಬಗೆ ಬಗೆಯ ಬೇರೆ ರೀತಿಯ ಕಾಡು ಗಿಡಗಳು ಇದ್ವು. ಸೀತಾಫಲ ಗಿಡಗಳು, ಕಿರು ಹಣ್ಣುಗಳು, ಈಚಲು ಮರಗಳು, ಹೀಗೆ ತುಂಬಾ ಜಾತಿಯ ಔಷಧಿ ಗುಣಗಳನ್ನು ಹೊಂದಿರುವಂತ ಗಿಡಗಳು, ಮರಗಳು ಇದ್ವು. ಹಾಗೆ ಹಕ್ಕಿಗಳಿಗೆ ಇದು ಒಳ್ಳೆಯ ಆಶ್ರಯ ಕೂಡ ಆಗಿತ್ತು. ಬೆಳಗ್ಗೆ ಸಂಜೆ ಅಂದ್ರೆ ಹಕ್ಕಿಗಳ ಸದ್ದು ಕೇಳ್ತಿತ್ತು. ಒಟ್ಟಾರೆ ಈ ಜಾಗ ನೋಡೋಕೆ ಒಂದು ಜೀವಂತ ಕಾಡಿನ ಹಾಗೆ ಇತ್ತು. ಆದ್ರೆ ಇವತ್ತು ನೋಡಿ, ಎತ್ತ ನೋಡಿದ್ರು ಕೂಡ ಬರೀ ಅಕೇಶಿಯಾ ಮರಗಳೇ ಕಾಣಿಸ್ತಾ ಇವೆ. ಈ ಭಾಗದಲ್ಲಿ ಅಕೇಶಿಯಾ ಮರಗಳು ತುಂಬಾ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ. ಬನ್ನಿ ಹಾಗಾದ್ರೆ ನಮ್ಮ ಊರ ಗುಡ್ಡದ ನಿಜವಾದ ಸ್ಥಿತಿ ನೋಡೋಣ. ಮಧ್ಯ ರೋಡ್ ಇದೆ, ಹಿಂದೆ ಒಂದು ಗುಡ್ಡ ಇದೆ, ಆ ಕಡೆನೂ ಒಂದು ಗುಡ್ಡ ಇದೆ. ಮಧ್ಯದಲ್ಲಿ ನಾವಿರೋದು. ಇದು ಈ ಕಡೆನೂ ಇದೆ, ಗುಡ್ಡ ಇದೆ ನೋಡಿ. ಹೋಗ್ತಾ ಇದ್ದಾರೆ. ಈ ಮನೇಲಿ ಕರೆದು ಕೇಳ್ತಾ ಇದ್ದಾರೆ, ನಾಳೆ ಬರ್ತೀರಾ ಇವತ್ತೇ ಬರ್ತೀರಾ ಅಂತ. ವಿಷಯ ಅಯ್ಯಯ್ಯೋ ಗುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು ಬರ್ಬೇಕಂತ ಅನ್ಸಿತ್ತಾ ಮೇಲ್ ಹೋಗ್ಬೇಕಂತ? ತುಂಬಾ ಸಲ ಅನ್ಸಿದೆ, ಆದ್ರೆ ಹೋಗಿಲ್ಲ. ಈ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೊಡಿರಿ ಚಪ್ಪ. ಏನ್ ಈ ಸಡನ್ ಸರ್ಪ್ರೈಸ್? ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಹೋಗೋಣ. ಸಮರ್ಥನು ಗುಡ್ಡನ ತುಂಬಾ ಸುತ್ತರಿದ್ದೀನಿ, ಆದ್ರೆ ಇವತ್ತು ನನ್ನ ಫ್ರೆಂಡ್ ಜೊತೆಗೆ ಸುತ್ತರಿದ್ದೀನಿ. ಗಿಡ ಇದು ಒಣಗಿರೋ ಹೂಗಳು ಎಷ್ಟು ಚಂದ ಗಾಳಿಲಿ ಹಾರಾಡುತ್ತಿವೆ ನೋಡಿ. ಮರ ನೆಡುವ ಉದ್ದೇಶ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಕೆಲವೆಡೆ ಇದಕ್ಕೆ ಉಪಯೋಗ ಇರಬಹುದು. ಆದರೆ ನನ್ನ ಅನಿಸಿಕೆ ಏನಂದರೆ, ನಮ್ಮ ಭಾಗದ ಪರಿಸರಕ್ಕೆ ಮತ್ತು ಜೀವ ವೈವಿಧ್ಯತೆಗೆ ಇದು ನಿಜವಾಗಿಯೂ ಸೂಕ್ತವಾ ಅನ್ನೋದು ಪ್ರಶ್ನೆ. ಅಕೇಶಿಯಾ ನಮ್ಮ ದೇಶದ ಮೂಲ ಗಿಡ ಅಲ್ಲ, ಇದು ಹೊರಗಿನಿಂದ ಬಂದ ತಳಿ. ಇದು ಬೇಗ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಹಲವೆಡೆ ನೆಟ್ಟಿದ್ದಾರೆ. ಇವಳು ಊತ್ತಿದ್ದಾಳಲ್ಲ, ಇದೇ ಮಟ್ಟಿ. ಇದು ಪೀಪಳಿ ಮಟ್ಟಿ ಅಂತಾನು ನಾವು ಹೇಳ್ತೀವಿ. ಬೇಕೆಂದ್ರೆ ಇದರಿಂದ ಈ ಥರ ಪೀಪಳಿ ಮಾಡಿ ಊದ್ತಾರೆ. ಅದಕ್ಕೆ ಇದನ್ನ ಪೀಪಳಿ ಮಟ್ಟಿ ಅಂತ ಹೇಳ್ತಾರೆ. ಮತ್ತೆ ಪೀಪಳಿ ಗಿಡ ಅಥವಾ ಇದರಲ್ಲಿ ನೇರಳೆ ಹಣ್ಣು ಬಿಡ್ತವೆ. ಕುನ್ನೇರಳೆ ಹಣ್ಣು ಅಂತಾನು, ಚಿಕ್ಕ ಚಿಕ್ಕದಾಗಿ ನೇರಳೆ ಹಣ್ಣು ಬಿಡ್ತವೆ. ಇದರಲ್ಲಿ ಕಾಡು ನೇರಳೆ ಹಣ್ಣು ಅಂತಾನು ಹೇಳ್ತಾರೆ. ಇದನ್ನ ಇಷ್ಟು ರೌಂಡ್ ಆಗಿ ಫೋಲ್ಡ್ ಮಾಡ್ಕೊಂಡು ಚಿಕ್ಕದಾಗಿ ಸ್ವಲ್ಪ ಇಲ್ಲಿ ಈ ಕಡೆ ಸ್ವಲ್ಪ ಮಟ್ಬಿಟ್ಟು ನೋಡಿ, ಇದೇ ತರ ಮಾಡೋದದು. ಸೌದೆಗೆ, ಕಾಗದಕ್ಕೆ, ಬೇಲಿ ಕೆಲಸಕ್ಕೆ, ಹಾಗೆ ಪ್ಲೇವುಡ್ ಕೆಲಸಗಳಿಗೆ ಕೆಲವರು ಇದನ್ನ ಬಳಸುತ್ತಾರೆ. ಅಂದ್ರೆ ಉಪಯೋಗವೇ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಸಮಸ್ಯೆ ಶುರುವಾಗುವುದು ಯಾವಾಗ ಅಂದ್ರೆ, ಒಂದೇ ಜಾತಿಯ ಮರಗಳನ್ನು ಒಂದೇ ದೊಡ್ಡ ಜಾಗದಲ್ಲಿ ತುಂಬಿಸಿದಾಗ. ಮೊದಲು ಇಲ್ಲಿ ಬೇರೆ ಬೇರೆ ಕಾಡು ಗಿಡಗಳು ಇದ್ವು. ಪ್ರತಿ ಗಿಡಕ್ಕೂ ಅದರದೇ ಆದ ಉಪಯೋಗ ಇತ್ತು. ಒಂದು ಹಕ್ಕಿಗಳಿಗೆ ಹಣ್ಣು ಕೊಡ್ತಾ ಇದ್ವು, ಹಾಗೆ ಜೇನು ಹುಳಗಳಿಗೆ ಹೂ ಕೊಡುತ್ತಿದ್ವು, ಹಾಗೆ ಇನ್ನು ಮಣ್ಣನ್ನು ಹಿಡ್ಕೊಳ್ಳುವಂತಹ ಮರಗಳು ಇದ್ವು. ನಮ್ಮ ಜಾಗದಲ್ಲಿ ಇಂತಹ ಮರಗಳು ತುಂಬ ಪ್ರಮಾಣದಲ್ಲಿ ಬೆಳೆಸಿದ್ರೆ ಸಣ್ಣ ಗಿಡಗಳಿಗೆ ಮಣ್ಣಿನ ತೇವಾಂಶಕ್ಕೆ ಹಾಗೆ ನೀರಿನ ಸಮತೋಲನಕ್ಕೆ ಪರಿಣಾಮ ಆಗಬಹುದು ಅನ್ನೋ ಆತಂಕ ಇದೆ. ನಾನು ಎಲ್ಲ ಜಾಗದಲ್ಲೂ ಇದೇ ಆಗುತ್ತೆ ಅಂತ ಹೇಳೋದಿಲ್ಲ, ಆದರೆ ನಮ್ಮ ಭಾಗಕ್ಕೆ ಇದು ಸೂಕ್ತವ ಅನ್ನೋ ಪ್ರಶ್ನೆ ಖಂಡಿತ ಇದೆ. ಇನ್ನೊಂದು ವಿಷಯ ಏನಂದರೆ, ಇಂತಹ ಒಂದೇ ಜಾತಿಯ ಮರಗಳು ತುಂಬಿಸಿ ಬಿಟ್ಟಾಗ ಬೇರೆ ಬೇರೆ ಸ್ಥಳೀಯ ಗಿಡಗಳು ಬೆಳೆಯೋ ಅವಕಾಶ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನೋಡೋಕೆ ಹಸಿರು ಇದ್ರೂ ಕೂಡ ಅದು ಹಳೆಯ ಕಾಡಿನ ಥರ ಇರೋದಿಲ್ಲ. ಅಂದರೆ ಕಾಡು ಅಂದರೆ ಮರಗಳು ಮಾತ್ರ ಅಲ್ಲ, ಜೀವವು ಕೂಡ ಇರಬೇಕು. ನಮ್ಮ ಹಳೆಯ ಕಾಡು ಗಿಡಗಳಲ್ಲಿ ಹಣ್ಣುಗಳಿದ್ವು, ಹೂಗಳಿದ್ವು, ಅದನ್ನು ತಿನ್ನೋಕೆ ಹಕ್ಕಿಗಳು ಕೂಡ ಬರುತ್ತಿದ್ವು, ಜೇನು ಹುಳುಗಳು ಬರುತ್ತಿದ್ವು, ಸಣ್ಣ ಸಣ್ಣ ಜೀವಿಗಳು ಇಲ್ಲಿ ಬದುಕ್ತಾ ಇದ್ವು. ಆದರೆ ಈಗ ಇಂತಹ ಜಾಗದಲ್ಲಿ ಆ ಸಹಜ ಜೀವಚಕ್ರ ಕಡಿಮೆ ಆಗ್ತಿದೆಯೋ ಅಂತ ಅನಿಸ್ತಾ ಇದೆ. ಅಂದರೆ ದೂರದಿಂದ ನೋಡಿದರೆ ಹಸಿರು, ಹತ್ತಿರ ಹೋಗಿ ನೋಡಿದರೆ ಜೀವ ಕಡಿಮೆ. ಅದಕ್ಕಾಗಿಯೇ ನನ್ನ ಅನಿಸಿಕೆ ಏನಂದರೆ, ಇಂತಹ ಗುಡ್ಡಗಳಲ್ಲಿ ಅಕೇಶಿಯಾ ಬದಲಿಗೆ ನಮ್ಮ ಮಣ್ಣಿನ ಗಿಡಗಳಾದ ಆಲದ ಮರ, ಅರಳಿ, ನೇರಳೆ, ಬೇವು, ಹೊಂಗೆ, ಸೀತಾಫಲ, ಸ್ಥಳೀಯ ಗಿಡಗಳು ಇವುಗಳನ್ನು ಬೆಳೆಸಿದರೆ ತುಂಬ ಒಳ್ಳೆಯದು. ಆದ್ದರಿಂದ ಪರಿಸರವೂ ಉಳಿಯುತ್ತೆ, ಮಣ್ಣಿಗೂ ಒಳ್ಳೆಯದು, ಹಕ್ಕಿ ಪಕ್ಷಿಗಳಿಗೂ ಆಸರೆ ಸಿಗುತ್ತೆ. ಹಾಗೆ ಗುಡ್ಡನೇ ಕಡ್ದು
ಗುಡ್ಡ ಕಡ್ದು ಕಡ್ದು ದಾರಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಹಾಗೆ ನೋಡಿ ಇಲ್ಲಿ ಇವ್ರು ಏನೋ ನೋಡ್ತಾ ಇದ್ದಾರೆ. ಇದು ನೋಡಿ, ಇದು ಗುಬ್ಬಚ್ಚಿ ಗುಬ್ಬಚ್ಚಿ ನಿನ್ಗಂಡ ರೇಷ್ಮೆ ಸೀರೆ ತಂದ ಬಾಗಿಲು ತೆಗಿ ಗುಬ್ಬಚ್ಚಿ ಗುಬ್ಬಚ್ಚಿ ನಿನ್ಗಂಡ ರೇಷ್ಮೆ ಸೀರೆ ತಂದ ಬಾಗಿಲು ತೆಗಿ ಗೊತ್ತಿಲ್ಲ ಗುಬ್ಬಚ್ಚಿ ಹೊಡ್ಕೊಂಡ ಗುಬ್ಬಚ್ಚಿ ಇಲ್ಲ ಇದ್ರಲ್ಲಿ ಗುಬ್ಬಚ್ಚಿ ಇದೆ ನೋಡಿ. ಗುಬ್ಬಚ್ಚಿ ಗುಬ್ಬಚ್ಚಿ ನಿನ್ಗಂಡ ರೇಷ್ಮೆ ಸೀರೆ ತಂದ ಬಾಗಿಲು ತೆಗಿ ಬಂಗಾರ ತಂದ ಅಂದಿದ್ರೆ ಅವಳರು ತೆಗಿತಿದ್ಲು ಬಾಗಿಲನ್ನ. ಹಿಡ್ಕೈತೆ ನಮ್ಮ ಮೊಬೈಲ್ ನೋಡಿ ಗಸ್, ಗುಬ್ಬಚ್ಚಿ ಆಚೆ ಬಂದಿದೆ. ಪಾಪ ಅದ್ರ ಗಂಡ ರೇಷ್ಮೆ ಸೀರೆ ತಂದಿಲ್ಲ. ಅದು ಏನಂದ್ರೆ ಹಿಂದೆಯಿಂದ ಹೋಗುತ್ತೆ ಗುಬ್ಬಚ್ಚಿ, ನಮ್ಮ ತರ ಮುಂದೆಯಿಂದ ಹೋಗಲ್ಲ ಗುಬ್ಬಚ್ಚಿ. ಇದು ಒಂಥರ ಹುಳ. ಇದಿರೋದು ಇದು ಗೊತ್ತಾಗ್ಬಿಡುತ್ತೆ, ಈ ತರ ಮಾಡ್ಕೊಂಡಿರುತ್ತೆ. ಇಲ್ಲಿ ಗೊತ್ತಾಗ್ಬಿಡುತ್ತೆ, ಇಲ್ಲಿದಾವಲ್ಲ ಗೊತ್ತಾಗ್ಬಿಡುತ್ತೆ ಈ ತರ ಮಾಡ್ಕೊಂಡು. ಇದು ಹಿಂದೆಯಿಂದ ಹೋಗುತ್ತೆ, ಮುಂದೆಯಿಂದ ಹೋಗಲ್ಲ. ನೋಡಿ ಹೋಗ್ತಾ ಇದೆ ನೋಡಿ ನೋಡಿ. ಇದು ಯಾವಾಗ್ಲೂ ಓಡಾಡೋದು ಇದೇ ತರ, ಹಿಂದೆಯಿಂದ ಓಡಾಡುತ್ತೆ ಇದು, ನಮ್ಮ ತರ ಮುಂದೆಯಿಂದ ಅಲ್ಲ. ಓಕೆ, ನೆಕ್ಸ್ಟು ಅದನ್ನ ಆ ಗುಬ್ಬಚ್ಚಿ ಅಲ್ಲೇ ಬಿಟ್ಬಿಡಿ. ನೆಕ್ಸ್ಟು ಹೋಗ್ತಾ ಇದ್ದೀವಿ. ಹಾಯ್ ಈಗ ಹಾಯ್ ನೋಡಿ, ಇಲ್ಲೊಂದು ಗುಬ್ಬಚ್ಚಿ ಇದೆ. ಗುಬ್ಬಚ್ಚಿ ನೋಡಿ, ಗುಬ್ಬಚ್ಚಿ ಹೋಯ್ತು ಒಳಗಡೆ. ಗುಬ್ಬಚ್ಚಿ ಅಂತ ಕರೀತಾರೆ. ಸೊ ನೋಡಿ, ಅಕೇಶಿಯಾ, ಇದರಿಂದ ಪ್ಲೇವುಡ್ ಏನೇನೋ ಮಾಡ್ತಾರಂತೆ. ಕಾಡಲ್ಲಿರೋ ಮರ ಎಲ್ಲ ಕಡ್ದ್ಬಿಟ್ಟು ನೋಡಿ ಈ ಥರ ಗಿಡಗಳನ್ನು ಹಾಕಿದ್ದಾರೆ ಇಲ್ಲಿ. ನೋಡಿ ಸ್ವಲ್ಪ ಮೇಲೆ ಬಂದ್ವಿ, ಫುಲ್ಲು ಮರ ಎಲ್ಲ ಎತ್ತರಕ್ಕೆ ಬೆಳೆದಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮರ ಎಲ್ಲ ಅಡ್ಡ ಬರ್ತಾ ಇದ್ದಾವೆ ನೋಡಿ. ಸ್ವಲ್ಪ ಮೇಲೆ ಬಂದಿದ್ದೀವಿ ಅಷ್ಟೇ. ಒಂದು ಭಯ ಏನಂದರೆ ಚಿರತೆ ಕೂಗೋ ಶಬ್ದವನ್ನು ಕೇಳಿದ್ದೀವಿ, ಅದೇ ಒಂದು ಭಯ ಅಷ್ಟೇ ಇಲ್ಲಿ. ಈ ಗುಡ್ಡದ ಪಕ್ಕದಲ್ಲೇ ಆಲದ ಮರದ ಗುಡ್ಡ ಅಂತ ಹೇಳ್ತಾರೆ, ಅದು ಇನ್ನು ಎತ್ತರ ಇದೆ. ಆ ಗುಡ್ಡದ ಮೇಲ್ಗಡೆ ದೇವಸ್ಥಾನ ಇದೆ. ಅದಕ್ಕೂ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ. ಸೊ ಇಲ್ಲಿಂದ ದೇವಸ್ಥಾನ ಕಾಣುತ್ತೆ ಅಂತ ಹೇಳ್ತಾರೆ, ನೋಡೋಣ, ಕಾಣಿಸಿದ್ರೆ ತೋರಿಸ್ತೀವಿ. ಹೋಗ್ತಾ ಇದ್ದೀವಿ. ನೆಕ್ಸ್ಟು ಆಲದ ಮರದ ಗುಡ್ಡದ ಮೇಲ್ಗಡೆ ಟೆಂಪಲ್ ಇದೆ, ಗುಡ್ಡದ ಮೇಲೆ ಇರೋದು ಟೆಂಪಲ್, ಅದು ನಮ್ಮೂರಲ್ಲೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ, ತೋರಿಸ್ತೀವಿ ಆ ದೇವಸ್ಥಾನದ ವಿಶೇಷತೆ ಏನು, ಯಾವ ದೇವಸ್ಥಾನ ಅದು, ಹೇಗಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನೋಡಿ ಮೇಲೆ ಬಂದುಬಿಟ್ವಿ. ಇವಾಗ ಫುಲ್ ಅಕೇಶಿಯಾ ಗಿಡಗಳ ಇಲ್ಲಿ ಎಲ್ಲ ಕಡೆನೂ. ಒಂದು ಕಾಡು ಗಿಡ ಅನ್ನೋದೇ ಇಲ್ಲ ಒಂದು ಕೂಡ. ಆಲ್ರೆಡಿ ನಾವು ಮೇಲೆ ಬಂದುಬಿಟ್ವಿ. ಇವಾಗ ನೋಡಿ, ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಒಳ್ಳೆ ವ್ಯೂ ಚೆನ್ನಾಗಿತ್ತು. ಈಗ ಮರಗಳು ಬೆಳೆದಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿಗ. ಇಲ್ಲಿಂದ ಸಾಗರ ಕೂಡ ಕಾಣಿಸ್ತಿತ್ತು. ಸೊ ಇಲ್ಲಿ ಮರಗಳು ತುಂಬ ಎತ್ತರ ಬೆಳೆದಿರೋದ್ರಿಂದ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ವ್ಯೂ ಚೆನ್ನಾಗಿತ್ತು ತುಂಬ. ಮರ ನೆಡುವುದೇ ದೊಡ್ಡ ಕೆಲಸ ಅಲ್ಲ, ಸರಿಯಾದ ಜಾಗದಲ್ಲಿ ಸರಿಯಾದ ಮರ ನೆಡುವುದೇ ಜವಾಬ್ದಾರಿ. ಅಭಿವೃದ್ಧಿ ಅಂದರೆ ಕೇವಲ ಬೇಗ ಬೆಳೆಯುವ ಮರಗಳನ್ನು ನೆಡುವುದು ಅಲ್ಲ. ಅಭಿವೃದ್ಧಿ ಅಂದರೆ ಪ್ರಕೃತಿ ಮತ್ತು ಬದುಕು ಎರಡನ್ನೂ ಉಳಿಸೋದು. ಕೊನೆಯದಾಗಿ ನನ್ನ ಅಭಿಪ್ರಾಯ ಏನಂದರೆ, ಹಸಿರು ಅಂದರೆ ಬರೀ ಮರಗಳಲ್ಲ, ಅದು ಜೀವ ಕೊಡೋ ಕಾಡಾಗಬೇಕು. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಮಣ್ಣಿಗೆ ತಕ್ಕ ಸ್ಥಳೀಯ ಗಿಡಗಳನ್ನೇ ಬೆಳೆಸಬೇಕು. ನೋಡಿದ್ರಲ್ಲ, ಅಭಿವೃದ್ಧಿ ಹೆಸರಲ್ಲಿ ನಾವು ಏನನ್ನು ಕಳ್ಕೊಳ್ತಿದ್ದೀವಿ ಅಂತ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅಕೇಶಿಯಾ ಬೆಳೆಸೋದು ಸರಿನಾ, ಅಥವಾ ನಮ್ಮ ಹಳೆಯ ಕಾಡು ಗಿಡಗಳೇ ಇರಬೇಕಿತ್ತ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಊರಲ್ಲೂ ಇಂಥ ಪರಿಸ್ಥಿತಿ ಇದೆಯಾ ಅನ್ನೋದನ್ನು ಬರೆಯಿರಿ. ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.